ಪೌರಾಣಿಕ ಕಥೆಯಲ್ಲಿ ಬರುವ ಭಕ್ತ ಪ್ರಹ್ಲಾದನ ಕಥೆಯನ್ನು ಸರಳವಾಗಿ ನೋಡೋಣ. ಒಂದು ಕಾಲದಲ್ಲಿ ಭೂಲೋಕದಲ್ಲಿ ಅತಿ ಕ್ರೂರನಾದ ರಾಜನು ಇದ್ದನು. ಅವನ ಹೆಸರು ಹಿರಣ್ಯಕಶಿಪು. ಅವನು ತನ್ನನ್ನು ದೇವರಿಗಿಂತಲೂ ಶಕ್ತಿಶಾಲಿ ಎಂದು ಭಾವಿಸುತ್ತಿದ್ದ. ಯಾರು ಶ್ರೀ ವಿಷ್ಣುವಿನನ್ನು ಪೂಜಿಸಬಾರದು ಎಂದು ಆದೇಶ ಹೊರಡಿಸಿದ್ದನು. ಆದರೆ ಅವನ ಮಗ ಪ್ರಹ್ಲಾದ ಬಾಲ್ಯದಿಂದಲೇ ಶ್ರೀ ವಿಷ್ಣುವಿನ ಭಕ್ತನಾಗಿದ್ದನು. ಅವನು ಸದಾ ನಾರಾಯಣ ಎಂದು ಜಪ ಮಾಡುತ್ತಿದ್ದನು. ಇದು ಹಿರಣ್ಯಕಶಿಪುವಿಗೆ ತುಂಬಾ ಕೋಪ ತಂದಿತು. ಅವನು ಪ್ರಹ್ಲಾದನನ್ನು ಬದಲಿಸಲು ಹಲವು ಪ್ರಯತ್ನಗಳನ್ನು ಮಾಡಿದನು. ಶಿಕ್ಷೆ ಕೊಟ್ಟನು, ಬೆದರಿಕೆ ಹಾಕಿಸಿದನು. ಆದರೆ ಪ್ರಹ್ಲಾದನ ಭಕ್ತಿ ಕಡಿಮೆಯಾಗಲಿಲ್ಲ. ಕೊನೆಗೆ ಅವನನ್ನು ಕೊಲ್ಲಲು ಹಲವು ಯತ್ನಗಳನ್ನೂ ಮಾಡಿದನು. ಅಗ್ನಿಯಲ್ಲಿ ಹಾಕಿದನು, ಪರ್ವತದಿಂದ ತಳ್ಳಿಸಿದನು, ವಿಷ ಕೊಟ್ಟನು. ಆದರೆ ದೇವರ ಕೃಪೆಯಿಂದ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ. ಒಂದು ದಿನ ಕೋಪದಿಂದ ಹಿರಣ್ಯಕಶಿಪು ಕೇಳಿದನು, ನಿನ್ನ ದೇವರು ಎಲ್ಲಿದ್ದಾನೆ? ಪ್ರಹ್ಲಾದನು ಶಾಂತವಾಗಿ, ಅವನು ಎಲ್ಲೆಡೆ ಇದ್ದಾನೆ ಎಂದನು. ಇದನ್ನು ಕೇಳಿ ರಾಜನು ಕಂಬವನ್ನು ತೋರಿಸಿ, ಇಲ್ಲಿಯೂ ಇದ್ದಾನಾ ನಿನ್ನ ದೇವರು ಎಂದು ಪ್ರಶ್ನೆ ಕೇಳಿದನು. ಅದೇ ಕ್ಷಣದಲ್ಲಿ ಆ ಕಂಬವು ಒಡೆದು ಅದರಿಂದ ಶ್ರೀ ವಿಷ್ಣುವು ನರಸಿಂಹನ ಅವತಾರವಾಗಿ ಹೊರಬಂದರು. ಅವರು ಅರ್ಧ ಮನುಷ್ಯ ಅರ್ಧ ಸಿಂಹ ರೂಪದಲ್ಲಿ ಇದ್ದರು. ನರಸಿಂಹನು ಹಿರಣ್ಯಕಶಿಪುವನ್ನು ಸಂಹರಿಸಿ ಪ್ರಹ್ಲಾದನನ್ನು ರಕ್ಷಿಸಿದರು. ನಂತರ ನರಸಿಂಹನು ಪ್ರಹ್ಲಾದನಿಗೆ ಆಶೀರ್ವಾದ ನೀಡಿ ಧರ್ಮದ ಮಾರ್ಗದಲ್ಲಿ ನಡೆಯಲು ಉಪದೇಶ ನೀಡಿದರು. ಈ ಕಥೆಯ ನೀತಿ: ಸತ್ಯ, ಭಕ್ತಿ ಮತ್ತು ನಂಬಿಕೆ ಇದ್ದರೆ ದೇವರು ಯಾವಾಗಲೂ ನಮ್ಮನ್ನು ಕಾಪಾಡುತ್ತಾರೆ. ಈ ಕಥೆಯ ತಾತ್ಪರ್ಯ ಪ್ರಹ್ಲಾದನ ಭಕ್ತಿಯ ಶಕ್ತಿಯನ್ನು ತಿಳಿಸುತ್ತದೆ. ಧನ್ಯವಾದಗಳು.